ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಲಾಂಗ್ ಡ್ರೈವ್ ವಿತ್ ಸ್ಟೇ ಅನ್ಬೋದು. ಎಲ್ಲಿಗೆ ಏನು ಅಂತ ವಾರ ಪೂರ್ತಿ ಎಲ್ಲ ಕೆಲಸ ಮಾಡಿ ಆರಾಮ್ ರೆಸ್ಟ್ ಬೇಕು, ರಿಲ್ಯಾಕ್ಸ್ ಆಗಬೇಕಂದ್ರೆ ಇಂಥ ಜಾಗಕ್ಕೆ ಹೋಗ್ಬೋದು. ಏನು ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ, ಏನಿಲ್ಲ, ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಬರ್ಬೋದು. ಹಾಗಾದ್ರೆ ಎಲ್ಲಿ ಏನು ಅನ್ನೋದು ಡಿಟೇಲಾಗಿ ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ. ನಾವು ಹೋಗೋಂಥದ್ದು ಡಿಸಿಗ್ನೇಷನ್ ಬಂತು, ಕಾರ್ ಪಾರ್ಕ್ ಮಾಡಕ್ಕಂತೀವಿ ರೀ. ನಾವು ಬೆಳಿಗ್ಗೆ ಬಿಟ್ಟಿದ್ವಿ. ಇಲ್ಲಿಂದ ನಮ್ಗೆ ಗದಗಿಂದ 2.5 hours ಆಗುತ್ತೆ. ಮತ್ತು ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ರಿಟರ್ನ್ ದೂರ ಆಯ್ತು. ಯಾಕನ್ನೋದು ನೆಕ್ಸ್ಟ್ ಬ್ಲಾಗ್ನಾಗ ಹೇಳ್ಕೊತ ಹೋಗ್ತೀನಿ. ಇದು ಫಸ್ಟ್ ಡೇ ಆಗಿರುತ್ತೆ ರೀ. ಸೆಕೆಂಡ್ ಡೇದ್ದು ಮತ್ತು ನೆಕ್ಸ್ಟ್ ಲಾಗ್ ಮಾಡ್ತೀನಿ. ಈಗ ನಾವು ಇಲ್ಲಿ ಆಲ್ರೆಡಿ ಬುಕ್ ಮಾಡಿದ್ದೆ, ನಾನು 1 week ಬಿಫೋರ್ ಮಾಡಿದ್ದೆ. ಆದರೂ ಒಂದು ಸರ್ತ ಹೋಗಿ ಎಲ್ಲ ಎಂಕ್ವೈರಿ ಮಾಡಿ ಅಲ್ಲೆಲ್ಲ ಸೈನ್ ಫಾರ್ಮಾಲಿಟೀಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡಬೇಕು. ಅಲ್ಲಿ ಹೋಗಿ ಮುಗಿಸ್ಕೊಂಡು ಆಲ್ರೆಡಿ ಲೇಟನೇ ಆಗಿತ್ತು. ನಾವು ಹೋಗೋದ್ರಾಗ 1:45 2 o'clock ಆಗಿತ್ತು. ಹಾಗಾಗಿ ಅವರು ಫಸ್ಟ್ ಚೆಕ್ ಇನ್ ಆದ ತಕ್ಷಣ ಸ್ವಲ್ಪ ಫ್ರೆಶ್ ಆಗಿ ಅಲ್ಲೇ ಇದನ್ನು ಮಾಡ್ಕೊಂಡ್ವಿ, ಊಟ ಮಾಡ್ಕೊಂಡ್ವಿ. ಟೈಮ್ ಆಗಿತ್ತು, ಹಾಗಾಗಿ ಊಟ ಮಾಡ್ಕೊಂಡು ಅಲ್ಲಿಂದ ಹೋದ್ವಿ. ಊಟ ಅಂತ ಮಸ್ತ್ ಇತ್ತು ರೀ, ಚಲೋ ಇತ್ತು ಊಟ. ಚಪಾತಿ, ಪನ್ನೀರ್ ಬಟ್ರ್ ಮಸಾಲ, ಇನ್ನೊಂದು ಮಶ್ರೂಮ್ ಕರಿ ಇತ್ತು. ಚಪಾತಿ, ಸಲಾಡ್, ಸ್ವೀಟ್ ಮತ್ತು ಒಂದು ಜೀರಾ ರೈಸ್ ಸಾಂಬಾರು ಎಲ್ಲ ಅನ್ಲಿಮಿಟೆಡ್. ನಾನು ನೆಕ್ಸ್ಟ್ ಹೇಳ್ಕೊತ ಹೋಗ್ತೀನಿ ರೀ ಏನು ಯಾವ ಥರ ಬುಕ್ ಮಾಡಿದ್ವಿ ಮತ್ತು ಯಾವ ಥರ ಪ್ರೈಸ್ ನಿಮ್ಗಾತು, ಪ್ರೈಸ್ ಮತ್ತು ನಾವು ಡಿಸ್ಕೌಂಟ್ ಯಾವ ಥರ ಮಾಡ್ಬೇಕು ಅನ್ನೋದು ಐತಿ. ಇದು ಡಿನ್ನರ್ ಹಾಲ್ ಅಂತ ನೈಟ್ ಇಷ್ಟು ಚಂದ ಕಾಣಕಂತಿತ್ತು ಅಂದ್ರೆ ಅಷ್ಟು ಲೈಟ್ ಗೀಟೆಲ್ಲ ಅಷ್ಟು ಮಸ್ತ್. ರಾತ್ರಿ ವ್ಯೂನ ಸಖತ್ತಾಗಿರುತ್ತೆ ಅನ್ಸುತ್ತೆ ಡೇಕ್ಕಿಂತ. ಇದು ಆಲ್ರೆಡಿ ನಾವು ಬ್ಯಾಗಿಗೆಲ್ಲ ಅಲ್ಲಿ ಹೋಗಿಟ್ಟಿದ್ರು ಅವ್ರ ರೂಮ್ನಾಗ. ನಾವು ಊಟ ಮುಗಿಸ್ಕೊಂಡು ಬಂದ್ವಿ. ರೂಮ್ನ ಅಷ್ಟು ಕ್ಲೀನ್ ಆಯ್ತು. ಅಲ್ಲಿದ್ದು ವ್ಯೂ ಪಾಯಿಂಟ್ ಆರಾಮಾಗಿತ್ತು. ಎಷ್ಟು 1 ದಿನ 2 ದಿನ ಇರ್ಬೋದು ಅನ್ಸುತ್ತೆ ಈ ಥರ ಜಾಗದಾಗ. ಅದು ಬರ್ಬರ್ತಾ ಬೇಜಾರಾಗುತ್ತೆ. ಆದ್ರೆ ಪೈಸಾ ವಸೂಲು. ನಾವೇನು ಎಂಟ್ರೆನ್ಸ್ ಏನು ಬುಕ್ ಮಾಡಿರ್ತೀವಿ ಅದಕ್ಕಂತ ದೋಖ ಇಲ್ಲ. ಕೊಟ್ಟಿದ್ದಕ್ಕೆ ನಾವು ಖುಷಿಯಾಗಿರ್ತೈತಿ. ನಾನು ಈಗ ಇಲ್ಲಿ ಹೋಗಂತೂ 4th ಟೈಮ್. ಅದು ಬೇರೆ ಬೇರೆ ಕಡೆ ಹೋಗಿದ್ವಿ. ಇದನ್ನು ಹೊಸದು, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಂದು ಇಲ್ಲಿ ಹೋದ್ವಿ. ಫಾರ್ಚೂನ್ ಅಂತಂದು ದಾಂಡೇಲಿ ರೆಸಾರ್ಟ್. ಎಂಟ್ರೆನ್ಸ್ನ ಅಷ್ಟ ಹೇಳ್ತೀನಿ ನಾನು ಲಾಸ್ಟಿಗೆ, ಎಲ್ಲಿ ಹೆಂಗೆ ಏನು ಅನ್ನೋದು. ಇದು ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಆಗಿ ಮತ್ತು ಈವ್ನಿಂಗ್ ಹೊರಗೆ ಬಂದ್ವಿ. ಈವ್ನಿಂಗ್ನ ಅಷ್ಟೇ ಸ್ವಲ್ಪ ಡ್ರೆಸ್ ಗೀಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಫೋಟೋ ಸೆಕ್ಷನ್ ಮಾಡ್ಕೊಳೋಣ ಅಂತಂದು. ವ್ಯೂಸ್ ಅಂತೂ ಸಾಯಂಕಾಲನ ಅಷ್ಟು ಕೂಲಾಗಿತ್ತು. ಅದು ಅಲ್ಲೇ ಸ್ವಿಮ್ಮಿಂಗ್ ಫೂಲ್ ನೋಡಿರಿ, ಸ್ವಿಮ್ಮಿಂಗ್ ಫೂಲ್ ಪ್ರೈವೇಟ್ ಸ್ವಿಮ್ಮಿಂಗ್ ಫೂಲ್ ಮತ್ತು ರಾತ್ರಿನ ಅಷ್ಟು ಲೈಟಿಂಗಿಗೆ ಸ್ವಿಮ್ಮಿಂಗ್ ಫೂಲಿಂದ ಎದ್ದು ಬರೋಕೆ ಆಗಂಗಿಲ್ಲ, ಹಂಗೆ ಅಷ್ಟು ಅನ್ನಿಸ್ತೈತಿ. ಬಿಸಿಲಿಗೆ ನೋಡ್ರಿ, ಹೊರಗೆ ಬಂದ್ರೆ ಬಿಸಿಲು ಅಂತೀವಿ, ಅಲ್ಲಿ ಹೋದ್ರೆ ಇಷ್ಟು ಕೋಲ್ಡ್ ಅನ್ನಿಸ್ತೈತಿ. ಇಂಥ ಬಿಸಿಲಾಗನ ಅಷ್ಟು ಕೋಲ್ಡ್ ಅನ್ನಿಸ್ತು. ಹೋಗಿದ್ದಕ್ಕನ ಯಾವಾಗಾದ್ರೆ ಬೇಜಾರಾದಾಗ ಈ ಥರ ಪ್ಲೇಸ್ಗೆ ಹೋದ್ರೆ ಸ್ವಲ್ಪ ನಮ್ಗೆ ಚೇಂಜ್ ಅನ್ನಿಸ್ತೈತಿ. ನೈಟ್ ವ್ಯೂ ನೋಡಿರಿ, ನೈಟ್ ವ್ಯೂ ಅಂತೂ ಅಪ್ಪ ಗೆಲ್ಲೋದ್ರಿ. ಲೈಟ್ ಗೀಟ್ ಮಸ್ತ್. ಆಲ್ಮೋಸ್ಟ್ ರೆಸಾರ್ಟ್ ನಾನು ಎಲ್ಲ ಲಾಗು ಮಾಡೀನಿ, ದಾಂಡೇಲಿದು ಮಾಡಿರಲಿಲ್ಲ. ಲಾಗ್ ಮಾಡೋಕ್ಕಿಂತ ಮುಂಚೆನೇ ನಾನು ಜಾಸ್ತಿ ದಾಂಡೇಲಿಗೆ ಹೋಗಿದ್ದೆ. ಯಾವಾಗ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಆವಾಗಿಂದ ದಾಂಡೇಲಿಗೆ ಹೋಗೋದು ಆಗಿದ್ದೇ ಇಲ್ಲ. ಈಗ ಎಷ್ಟು 3 ವರ್ಷ ಆಯ್ತು. ನಾನು 3 ವರ್ಷ ಆಗಿಂದಾಗ ಮತ್ತೆ ದಾಂಡೇಲಿಗೆ ಹೋಗಿದ್ದೆ. ರಾತ್ರಿ ನೋಡಿರಿ ಸ್ವಿಮ್ಮಿಂಗ್ ಫೂಲ್ ಮತ್ತು ರಾತ್ರಿ ಏನೇನು ಇರ್ತೈತಿ ಏನೇನಿಲ್ಲ. ನೀವು ಯಾರಾದರೂ ದಾಂಡೇಲಿಗೆ ಹೋಗೋರು ಇದ್ರೆ ಮೊದಲ ಪ್ಲ್ಯಾನ್ ಮಾಡಿಕೊಂಡು ಯಾವ ಥರ ಬುಕ್ ಮಾಡ್ಕೋಬೇಕು, ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ಲಾಗ್ನಾಗ ಹೇಳ್ಕೊತ ಹೋಗ್ತೀನಿ. ಇವತ್ತು ಸುಮ್ಮನೆ ನಾವು ಹೋಗಿದ್ದೆ ಅಲ್ಲಿದ್ದು ಯಾವ ಥರ ಇರ್ತೈತಿ ಏನಂತಂದು ಅಷ್ಟೇ ತೋರಿಸ್ತೀನಿ. ಇದು ನೈಟ್ ಫೈರ್ ಕ್ಯಾಂಪ್ ಇತ್ತು. ಈ ಸೆಕೆ ಒಳಗೆ ಏನು ಫೈರ್ ಕ್ಯಾಂಪು ಹೋಗಿ ಏನು ಕುತ್ಕೊಳೋದು ಬಿಡು ಅಂತಂದು ಅನ್ನಿಸ್ತು ಫಸ್ಟ್ಗೆ. ಆಮ್ಯಾಗ ಇವೆಲ್ಲ ಖಾಲಿ ಚೇರ್ ಕಾಣಕಂತಲ್ರಿ, ಎಲ್ಲ ಬರಾಕಂತರು
ಸ್ವಲ್ಪ ಬರಾಕಂತ್ರ ಅವಾಗ ಜಾಸ್ತಿ ಹೊತ್ತು ಕುತ್ಕೊಳಕ್ಕೆ ಆಗಂಗಿಲ್ಲ. ಸ್ವಲ್ಪ ಹೊತ್ತು ಕುತ್ಕೊಂಡು ಮತ್ತು ಅಲ್ಲಿ ಫೋಟೋ ಗೀಟೋ ತಕ್ಕೊಂಡು ಮ್ಯೂಸಿಕ್ ಹಾಕಿದ್ರೆ ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು 9 ಗಂಟೆ ಊಟ ಸ್ಟಾರ್ಟ್ ಆಗಿತ್ತು. ಊಟ ಮಾಡ್ಕೊಂಡು ರಾತ್ರಿ ಊಟನ ಅಷ್ಟೇ ರೀ ಚಲೋ ಕೊಟ್ಟಿದ್ರು. ಅವಾಗ ನಷ್ಟ ಪನ್ನೀರ್ ಚೀಸ್ ಕೊಟ್ಟಿದ್ರು. ಮತ್ತು ಈವ್ನಿಂಗ್ ಒಂದು ಇದನ್ನು ಕೊಟ್ಟಿದ್ರು, ಏನು ಫಿಂಗರ್ ಚಿಪ್ಸ್ ಮತ್ತು ಟೀ ಕಾಫಿ ಇತ್ತು. ಅದನ್ನು ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಮತ್ತು ರಾತ್ರಿನ ಅಷ್ಟೇ ಪನ್ನೀರ್ ಚೀಸ್ ಮಸಾಲೆ ಗ್ರೇವಿ, ಇನ್ನೊಂದು ಯಾವುದು ವೆಜಿಟೇಬಲ್ ಗ್ರೇವಿ ಅನಿಸುತ್ತೆ, ಅದು ಸೇಮ್ ರೊಟ್ಟಿ ಪಲಾವ್ ಇತ್ತು. ಪಲಾವ್, ರೈಸ್, ಸಾಂಬಾರು, ಸಾಬುದಾನಿ ಪಾಯಸ ಇತ್ತು. ಸ್ವೀಟ್ 2 ಹೊತ್ತು ಸ್ವೀಟ್ ಕೊಟ್ಟಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗಿದ್ದು ಮತ್ತು ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಫೈರ್ ಕ್ಯಾಂಪ್ 2 ಕಡೆ ಯಾವಾಗಾದರೂ ಮಾಡ್ತಿದ್ರಂತ್ರಿ. ಇವತ್ತು ನಾವು ಹೋದಾಗ ಒಂದು ಕಡೆ ಮಾಡಿದ್ರು. ಆ ಕಡೆ ಸ್ವಲ್ಪ ನಮಗೆ ಡಿಸ್ಟರ್ಬೆನ್ಸ್ ಆಕಂತಿತ್ತು ಅಂತಂದು ಆ ಕಡೆ ಹೋಗಲಿಲ್ಲ. ಇಲ್ಲೇ ನಮ್ಮದು ರೂಮ್ಗಿನ ಹತ್ತಿರ ಆಗಿತ್ತು. ಆರಾಮ್ ಫ್ಯಾಮ್ಲಿ ಇದ್ರಲ್ಲ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೆ ಏನು ಕಸಿ ಬಿಸಿ ಅನ್ಸಂಗಿಲ್ಲ. ಈಗ ಬ್ಯಾಚುಲರ್ ಇದ್ದಾಗ ಬ್ಯಾಚುಲರ್ಸ್ ಗ್ರೂಪ್ ಇರ್ತೈತೆ ನೋಡ್ರಿ, ಅಲ್ಲಿ ಹೋಗಿ ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ನಮಗೆ ಇದು ಅನ್ನಿಸ್ತೈತಿ. ಹಾಗಾಗಿ ಇಲ್ಲೆಲ್ಲ ಫ್ಯಾಮ್ಲಿ ಇದ್ರ ಅಂತ ನಮ್ಗೆ ಹತ್ತಿರ ಆಕ್ಕಿತ್ತಂತ ಹೋದ್ವಿ. ನೋಡಿರಿ, ಇದು ನೈಟ್ ಡಿನ್ನರ್. ಎಲ್ಲರಿಗೆ ಇದು 2 ಡೇಸ್ದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸ್ಕಿಪ್ ಮಾಡ್ದಲ್ಲ ನೋಡಿರಿ, ಫಸ್ಟಿಂದ ಎಂಡ್ವರೆಗೂ ನೋಡಿರಿ. ಸ್ವಲ್ಪ ವಿಡಿಯೋ ಹಿಂದೆ ಮುಂದೆ ಆಗೈತಿ. ಇವೆಲ್ಲ ಇಂಡೋರ್ ಗೇಮ್ಸ್ ಇದ್ದು ಒಳಗೆ. ಗೇಮ್ಸ್ನ ಅಷ್ಟೇ ರೀ, ಒಂದು 12 ಆ್ಯಕ್ಟಿವಿಟೀಸ್ ಎಲ್ಲ ಫ್ರೀ ಇರ್ತಾವಲ್ಲಿ ಗೇಮ್ಸ್. ಅದ್ರಾಗ ನಾವು ಇಂಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ 2 ಇದ್ವು. ನಾವು